ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಸಾರ್ವಜನಿಕವಾದಂತಹ ಯಾವುದೇ ರೀತಿಯ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಇದರ ಅರ್ಥ ಯಾವುದೋ ಒಂದು ಸಂಘ ಸಂಸ್ಥೆ ಅಥವಾ ಸಾರ್ವಜನಿಕವಾದಂತಹ ವೇದಿಕೆಯ ಕೆಲಸದಲ್ಲಿ ನಿಮ್ಮ ನಾಯಕತ್ವ ಅಂತಕ್ಕಂಥದ್ದು ಖಂಡಿತವಾಗಿ ಬೇಡ. ಅದನ್ನು ನಿಭಾಯಿಸ್ತಕ್ಕಂತಹ ಸಾಮರ್ಥ್ಯ ನಿಮಗಿದೆ ಅಂತ ಹೇಳಿ ನಿಮಗೆ ಅನಿಸಿದರೂ ಕೂಡ ಕೆಲವು ಕಷ್ಟ ನಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ, ಅಪಮಾನಗಳನ್ನು ಅನುಭವಿಸ್ಬೇಕಾಗತ್ತೆ. ಅಪರಾಧಿಯ ಭಾವನೆ ನಿಮಗೆ ಕಾಡುವ ಹಾಗೆ ಜನ ಮಾಡ್ತಾರೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಆಲಸ್ಯ ನಿಮ್ಮನ್ನು ಕಾಡುತ್ತೆ, ಮಾನಸಿಕವಾಗಿ ಸಮಾಧಾನ ಆಗೋದಿಲ್ಲ. ಅದು ಏನೋ ಒಂದು ರೀತಿಯಲ್ಲಿ ಆಲಸ್ಯವಾಗಿ ಪರಿವರ್ತನೆಯಾಗಿ ಯಾವ ಕೆಲಸಕ್ಕೂ ಹೆಚ್ಚು ಗಮನ ಇಲ್ಲದೆ ಇರುವ ಹಾಗೆ ಮಾಡುತ್ತೆ. ನಿಮ್ಮ ಚಟುವಟಿಕೆಯನ್ನು ಕಡಿಮೆ ಮಾಡಿಬಿಡುತ್ತೆ. ಏನೋ ಒಂದು ರೀತಿಯಲ್ಲಿ ನಿರಾಸಕ್ತಿಯನ್ನು ತೋರಿಸ್ತಕ್ಕಂಥದ್ದು ಆಗಬಹುದು ಅಂತ ಅರ್ಥ. ಪ್ರಮುಖವಾದಂತಹ ಕೆಲಸಗಳ ಬಗ್ಗೆ ಚಿಂತನೆಯನ್ನು ನಡೆಸಬೇಕಾಗತ್ತೆ. ನೀವು ಹಾಗೇ ಕೂತ್ರೆ ಆಗೋದಿಲ್ಲ. ಅಗತ್ಯವಾಗಿ ಆ ಆಲೋಚನೆ ನಿಮಗೆ ಬರಬೇಕಾಗತ್ತೆ. ಕನಸು ನನಸಾಗಲಿ ಅಂತ ಹೇಳಿ ನೀವು ಶ್ರಮವನ್ನು ಪಡಬೇಕಾಗತ್ತೆ. ಎಷ್ಟೋ ಕನಸುಗಳನ್ನು ಕಟ್ಕೊಂಡಿರ್ತೀರಿ, ಅದರಲ್ಲಿ ಕೆಲವಾದರೂ ಕೂಡ ನನಸಾಗಬೇಕು, ನನ್ನ ನಿಜ ಜೀವನದ ಅನುಭವಕ್ಕೆ ಬರಬೇಕು ಅನ್ನುವಂಥದ್ದು ನಿಮ್ಮ ಚಿಂತನೆಯಾಗಿರಬೇಕು. ವೈವಾಹಿಕ ವಿಚಾರದಲ್ಲಿ ಸಾಂಸಾರಿಕವಾಗಿ ಕೌಟುಂಬಿಕವಾಗಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ. ನೀವು ಹೀಗಿದ್ದಂಥವ್ರಲ್ಲ ಅನ್ನುವಂತಹ ಅಭಿಪ್ರಾಯ ಅನ್ನುವಂತಹ ಒಂದು ಮಾತು ಮನೆಯಲ್ಲಿ ಬರಬಹುದು. ಅದು ಯಾವುದಕ್ಕೂ ಕೂಡ ಅವಕಾಶಗಳನ್ನು ಮಾಡದಲೇ ಸ್ವಾಭಾವಿಕವಾಗಿ ನೀವಿರ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಕಾರ್ತಿಕೇಯ ಗುಹ ನಿಮಗಿರತಕ್ಕಂತಹ ಎಲ್ಲ ದುಗುಡಗಳನ್ನು, ಮಾನಸಿಕವಾದಂತಹ ಒತ್ತಡವನ್ನು, ಆಂತರಿಕ ನೋವನ್ನು ದೂರ ಮಾಡಲಿ. ಶುಭವಾಗಿ. ವೃಷಭ ರಾಶಿ. ಸಹೋದ್ಯೋಗಿಗಳ ಪರಿಪೂರ್ಣವಾದಂತಹ ಬೆಂಬಲ ಸಿಕ್ಕುತ್ತೆ. ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವರು ನಿಮ್ಮ ಕೆಲಸಕ್ಕೆ ಪ್ರೋತ್ಸಾಹವನ್ನು ನೀಡ್ತಾರೆ. ಜೊತೆಗೆ ನಿಮಗೆ ಪೂರಕವಾಗಿ ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ಅವರ ಸಹಾಯ ನಿಮಗೆ ಸಿಕ್ಕುತ್ತೆ. ಹಾಗಾಗಿ ಏನೋ ಒಂದು ರೀತಿಯಲ್ಲಿ ನಿರಾಳ, ನೀವು ಯಾವ ಕೆಲಸವನ್ನು ಮಾಡೋಕ್ಕೆ ಹೊರಟರೂ ಕೂಡ ಅವರ ಪರಿಪೂರ್ಣವಾದಂತಹ ಸಹಕಾರ ಸಿಕ್ಕತ್ತೆ ಎನ್ನುವಂಥದ್ದು ನಿಮಗೆ ಒಂದು ರೀತಿಯಲ್ಲಿ ಹೊಸದಾದಂತಹ ಶಕ್ತಿಯನ್ನು ತುಂಬಿದ ಹಾಗೆ ಆಗ್ತಕ್ಕಂಥದ್ದು. ನಿಮಗೆ ಪ್ರಯಾಣಕ್ಕೆ ಈ ದಿವಸ ಏನೋ ಸಾಧ್ಯತೆಗಳು ಕಾಣ್ತಾ ಇದೆ. ಎಲ್ಲೋ ಪ್ರಯಾಣ, ಕೆಲಸದ ನಿಮಿತ್ತವಾಗಿಯೋ ಅಥವಾ ನಿಮ್ಮ ವೈಯಕ್ತಿಕವಾದಂತಹ ವಿಚಾರಕ್ಕೋ ಪ್ರಯಾಣವನ್ನು ಮಾಡಬೇಕಾದಂಥದ್ದು. ಆತ್ಮವಿಶ್ವಾಸ ನಿಮಗೆ ಜಯವನ್ನು ತರುತ್ತೆ. ನೀವು ಅಷ್ಟೊಂದು ಕಾನ್ಫಿಡೆಂಟಾಗಿ ನೀವು ಮಾಡ್ತಕ್ಕಂತಹ ಕೆಲಸ ಏನಿದೆ ಅದು ನಿಮಗೆ ಜಯವನ್ನು ತಂದು ಕೊಡ್ತಕ್ಕಂಥದ್ದಾಗುತ್ತೆ. ಆತ್ಮವಿಶ್ವಾಸವೇ ಬಹಳ ಮುಖ್ಯ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರುವಂಥದ್ದು. ನಿಮ್ಮ ನಿರ್ಧಾರಗಳು ಸರಿಯಾಗಿದೆ ಅಂತ ಹೇಳಿ ಸಾಬೀತಾಗುತ್ತೆ. ಇದರ ಅರ್ಥ ನಾನು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದೀನಿ, ನನ್ನ ವ್ಯವಹಾರವನ್ನು ಹೇಗೆ ನಾನು ನಿಭಾಯಿಸ್ತಾ ಇದ್ದೀನಿ ಅಂತಕ್ಕಂಥದ್ದು ನಿಮಗೆ ಖಾತ್ರಿಯಾಗತ್ತೆ. ಅದು ಸರಿಯಾಗಿದೆ ಅಂತಕ್ಕಂತಹ ಫಲವನ್ನು ನೀಡುವಂಥದ್ದಾಗತ್ತೆ. ಮಕ್ಕಳಿಗೆ ಸರಿಯಾದಂತಹ ತಿಳುವಳಿಕೆಯನ್ನು ಹೇಳೋದಕ್ಕೆ ಮುಂದಾಗ್ತೀರಿ. ನೀವು ಒಳಿತಾಗಿ ನಡೆಕೊಂಡ್ರೆ ಸಮಾಜ ನಿಮ್ಮನ್ನು ಒಳ್ಳೆಯದಾಗಿ ಗುರುತಿಸುತ್ತೆ, ನಿಮಗೆ ಅದರಿಂದ ಲಾಭ ಇದೆ, ನಿಮ್ಮತನವನ್ನು ನೀವು ಉಳಿಸ್ಕೊಳ್ಬೇಕು ಅಂತಕ್ಕಂತಹ ಒಂದು ಸರಿಯಾದ ಮಾತನ್ನು ಮಕ್ಕಳಿಗೆ ಹೇಳುವಂಥದ್ದು ಮುಖ್ಯ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಇದೇ ರೀತಿಯಲ್ಲಿ ಶುಭವಾದಂತಹ ಸಮಯ ಪ್ರತಿನಿತ್ಯವೂ ಕೂಡ ನಿಮ್ಮದಾಗಲಿ. ಶುಭವಾಗಿ. ಮಿಥುನ ರಾಶಿ. ಉದ್ಯೋಗದ ಸ್ಥಳದಲ್ಲಿ ನಿಮ್ಮ ಪ್ರಾಬಲ್ಯ ಹೆಚ್ಚಾಗ್ತಕ್ಕಂಥದ್ದು. ಎಲ್ಲಿ ಕೆಲಸವನ್ನು ಮಾಡ್ತೀರೋ ಅಲ್ಲಿ ನಿಮ್ಮ ನಾಯಕತ್ವ, ಮುಂದಾಳತ್ವ ಅಥವಾ ನಿಮ್ಮನ್ನು ಕೇಳಿ ಕೆಲವು ಕೆಲಸಗಳನ್ನು ಮಾಡ್ತಕ್ಕಂತಹ ವಿಚಾರಗಳು ಅಲ್ಲಿ ಮುನ್ನೆಲೆಗೆ ಬರುತ್ತೆ. ಅಂದರೆ ನಿಮಗೆ ಜವಾಬ್ದಾರಿ, ಸ್ಥಾನ, ಮಾನ ಇವೆಲ್ಲವೂ ಕೂಡ ಜಾಸ್ತಿ ಆಗತ್ತೆ ಅನ್ನುವಂಥದ್ದು. ನಿಮ್ಮ ದಕ್ಷತೆಯನ್ನು ಎಲ್ಲರೂ ಕೂಡ ಮೆಚ್ಚಿಕೊಳ್ತಾರೆ. ನಿಮಗಿರ್ತಕ್ಕಂತಹ ಧೈರ್ಯ, ಈ ಕೆಲಸವನ್ನು ನಾನು ನಿಭಾಯಿಸಬಲ್ಲೆ ಅಂತಕ್ಕಂತಹ ಒಂದು ಆ ಸ್ಥಾನದ ಬೆಲೆ ನಿಮ್ಮಲ್ಲಿ ಇರೋದರಿಂದ ಅದನ್ನು ಎಲ್ಲರೂ ಕೂಡ ಗೌರವಿಸುವಂಥದ್ದಾಗತ್ತೆ. ಸಂಬಂಧಿಕರು ಕೂಡ ನಿಮ್ಮನ್ನು ಹೊಗಳುತ್ತಾರೆ. ಬಂಧುಗಳಲ್ಲಿ ಏನೋ ಒಂದು ರೀತಿಯ ಅಭಿಮಾನದ ಮಾತು, ನಿಮ್ಮ ಬಗ್ಗೆ ಇರತಕ್ಕಂತಹ ಒಂದು ಒಳ್ಳೆಯ ನುಡಿಯನ್ನು ಈ ದಿವಸ ಹೊರಹಾಕ್ತಕ್ಕಂಥದ್ದು. ಕೆಲವು ನಿರ್ಧಾರಗಳಿಂದ ಶಾಶ್ವತವಾದಂತಹ ಅನುಕೂಲವಾಗುತ್ತೆ. ಹಾಗಾಗಿ ನಿರ್ಧಾರಗಳನ್ನು ಮಾಡುವಾಗ ಭವಿಷ್ಯವನ್ನು ಮುಂದಿಟ್ಟುಕೊಂಡು ಅದರ ಬಗ್ಗೆ ಚಿಂತನೆಯನ್ನು ಮಾಡಿ
ದೃಢವಾದಂತಹ ನಿರ್ಧಾರಗಳು ಆಗಬೇಕು ಅನ್ನುವಂಥದ್ದು ಮುಖ್ಯ. ಆತುರವಾದಂತಹ ನಿರ್ಧಾರಗಳು ಬೇಡ ಅಂತಕ್ಕಂಥದ್ದು. ಯಾವುದೇ ನಿರ್ಧಾರವನ್ನು ಮಾಡಿ ಸರಿಯಾಗಿ ಯೋಚನೆಯನ್ನು ಮಾಡಿ ಗಟ್ಟಿಯಾದ ನಿರ್ಧಾರಗಳು ಭವಿಷ್ಯಕ್ಕೆ ಪೂರಕವಾಗಬೇಕೇ ಹೊರತು ಆತುರಾತುರವಾಗಿ ತೆಗೆದುಕೊಂಡಂತಹ ನಿರ್ಧಾರಗಳಿಂದ ಏನು ಮಾರಕವಾಗಬಾರದು ಅನ್ನುವಂತಹ ಮಾತು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಇಂತಹ ವಿಚಾರಗಳಿಗೆ ದೃಢವಾದಂತಹ ಮನಸ್ಸನ್ನು, ಗಟ್ಟಿತನವನ್ನು ಕೊಡ್ತಕ್ಕಂಥವನು ಆಂಜನೇಯ ಸ್ವಾಮಿ. ಹಾಗಾಗಿ ಅವನ ಅನುಗ್ರಹದಿಂದ ನಿಮಗೆ ಒಳಿತಾಗಲಿ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಶುಭವಾಗಿ. ಕರ್ಕಾಟಕ ರಾಶಿ, ನಿಮಗಿಷ್ಟವಾದಂತಹ ಕೆಲಸವನ್ನು ಸಂಪೂರ್ಣ ಮಾಡಿ ಸಂತೋಷ ಪಡ್ತೀರಿ, ಸಮಾಧಾನವನ್ನು ಹೊಂದ್ತೀರಿ, ಆತ್ಮತೃಪ್ತಿ ಅಂತಕ್ಕಂಥದ್ದು ನಿಮಗೆ ಸಿಕ್ಕತ್ತೆ ಎನ್ನುವಂತಹ ಅರ್ಥ. ವ್ಯಾವಹಾರಿಕವಾಗಿ ಜಯವನ್ನು ಸಾಧಿಸಿ ಅತಿಯಾದಂತಹ ಸಂತೋಷವನ್ನು ಪಡ್ತೀರಿ. ವ್ಯಾವಹಾರಿಕವಾಗಿ ನಿಮಗೆ ಏನೋ ಒಂದು ರೀತಿಯಲ್ಲಿ ಗಟ್ಟಿತನ ಕಾಡುತ್ತೆ. ಆ ಗಟ್ಟಿತನದಿಂದ ನಿಮಗೆ ನಿಮ್ಮ ಜೀವನದ ಸಾರ್ಥಕ್ಯ ಸಿಕ್ತು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಹಾಗೆ ಉದ್ಯೋಗ ಆಕಾಂಕ್ಷಿಗಳಿಗೆ ಅನುಕೂಲ ಇರತಕ್ಕಂಥದ್ದು. ಯಾರಿಗೆ ಕೆಲಸದ ಅಪೇಕ್ಷೆ ಇದೆ, ಕೆಲಸವನ್ನು ಯಾರು ಹುಡುಕ್ತಾ ಇದ್ದೀರಿ, ಅವರಿಗೆ ಈ ದಿವಸ ಅನುಕೂಲವಾಗುವಂತಹ ದಿವಸ. ವೈದ್ಯಕೀಯ ರಂಗದವರಿಗೆ ಒಂದು ರೀತಿಯ ಸವಾಲಿನ ದಿವಸ. ಆದರೂ ಕೂಡ ನೀವು ಅದರಲ್ಲಿ ಜಯವನ್ನು, ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶ ಇದೆ. ಜಯಶೀಲರಾಗ್ತೀರಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಅತಿಯಾದಂತಹ ಪರಿಶ್ರಮ, ಆಯಾಸ ಆದರೆ ನಿಮಗೆ ಸಮಾಧಾನ ಸಿಕ್ಕುತ್ತೆ. ಕಷ್ಟಪಟ್ಟರೂ ಕೂಡ ಪರವಾಗಿಲ್ಲ, ನನ್ನ ಪರವಾಗಿ ಎಲ್ಲ ಕೆಲಸಗಳು ಆಗತ್ತೆ ಎನ್ನುವಂಥದ್ದು. ತೋರಿಕೆಯ ಕೆಲಸಗಳನ್ನು ಖಂಡಿತವಾಗಿ ಮಾಡಬೇಡಿ. ಬೇರೆಯವರು ಯಾರೋ ನಂಬಲಿ, ಯಾರೋ ಒಪ್ಪಲಿ, ಯಾರೋ ನಮಗೆ ಶಹಬಾಷ್ಗಿರಿಯನ್ನು ನೀಡಲಿ ಅಂತಕ್ಕಂತಹ ದೃಷ್ಟಿಯಲ್ಲಿ ನಿಮ್ಮ ಕೆಲಸಗಳು ಬೇಡ ಅನ್ನುವಂಥದ್ದು. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.